ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವತ್. ಈಗಾಗಲೇ ಕಾಂತರಾಜ್ ವರದಿಯನ್ನು 17ನೇ ತಾರೀಕಿಗೆ ಅಂದರೆ ಬರುವ ಏಪ್ರಿಲ್ 17ಕ್ಕೆ ಅನುಷ್ಠಾನಗೊಳಿಸಬಹುದೇ, ತರಬಹುದೇ, ಸಚಿವ ಸಂಪುಟದಲ್ಲಿ ಚರ್ಚೆ ಅಂತ ಆಗಿದೆ. ಎಲ್ಲರೂ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಅಂದರೆ ಗುಟ್ಟು ಹೊರಗೆ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಜಯಪ್ರಕಾಶ್ ಹೆಗಡೆಯವರು ಹಿಂದುಳಿದ ವರ್ಗಗಳ ಬಗ್ಗೆ ಒಳ್ಳೆಯ ಅಭ್ಯಾಸಿಗರು, ಅವರು ಕೈಯಲ್ಲಿ ಕೊಟ್ಟಿದ್ದರು, ನೀವು ಮಾಡ್ರಪ್ಪ ಇದನ್ನು ಮೀಸಲಾತಿ ಮರು ಹೆಚ್ಚಳ ಆಗುವಂಥದ್ದು, ಜಾತಿಯ ಜನಗಣತಿಯ ಆಧಾರದ ಮೇಲೆ ಮೀಸಲಾತಿ ಫಿಕ್ಸ್ ಮಾಡ್ರಿ ಅನ್ನುವಂಗೆ ಅವ್ರು ಆ ರೀತಿ ಮಾಡಿದ್ದಾರೆ. ಹಿಂದುಳಿದ SC ST ಮುಸ್ಲಿಂ ಅತಿ ಹಿಂದುಳಿದ ಇವೆಲ್ಲ ನೆಲೆಗಟ್ಟಿನಲ್ಲೇ ಈ ಒಂದು ಶಿಫಾರಸು ಮಾಡಿದ್ದಾರೆ. ಅವರ ಶಿಫಾರಸಿನ ಪ್ರಕಾರ ಒಟ್ಟು ಮೀಸಲಾತಿ ಮೊದಲಿನಿತ್ತು. ಹಿಂದಿನ ಮೀಸಲಾತಿ ಒಟ್ಟು ಮೀಸಲಾತಿ 66% ಇತ್ತು. OBC ಬಂತು, SC ST ಬಂತು, ಮೈನಾರಿಟಿ ಬಂತು, ಎಲ್ಲರೂ ಬಂದರು. 66% ಇಟ್ಟಿದ್ರು ಹಿಂದಿನ ಅಂದರೆ ಈ ಇದ್ದಂಥ ಹಾಲಿ ಮೀಸಲಾತಿ. ಇನ್ನು ಮುಂದೆ ಮೀಸಲಾತಿ ಚೇಂಜ್ ಆಗಬೇಕಾಗ್ಯದ, ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗ್ಯದ ಅಂತೇಳಿ ಕಾರಣ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಆ ನೆಲೆಯಲ್ಲಿ ಈಗಾಗಲೇ ಕಾಂತರಾಜ್ ಅವರು ತಮ್ಮ ರಿಪೋರ್ಟನ್ನು ಒಪ್ಪಿಸಿದ್ದಾರೆ. ಮತ್ತು ಹಿಂದುಳಿದ ನಾಯಕತ್ವದ ಪಟ್ಟವನ್ನು ತಮಗೆ ದಕ್ಕಿಸ್ಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅಥವಾ ನಿಜವಾಗಿಯೂ ಕಳಕಳಿಯಿಂದಲೋ, ಯಾಕಂದರೆ ಅವ್ರು ಟೀಕಾಕಾರ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಮಾತನ್ನು. ಅವ್ರು ನಿಜವಾಗಿಯೂ ಕಳಕಳಿಯಿಂದ ಹಿಂದುಳಿದ ವರ್ಗಕ್ಕಾಯಿತು, SC ಅಥವಾ ದಲಿತ ವರ್ಗಕ್ಕೆ ಅನುಕೂಲ ಆಗೋ ದೃಷ್ಟಿ ಇಟ್ಕೊಂಡು ಅಂದ್ರೆ ಹಾಲಿ ಇದ್ದಂಥ 66% ಇದ್ದಿದ್ದನ್ನು ಈಗ ಜನಸಂಖ್ಯೆ ಹೆಚ್ಚಾಗ್ಯದ. ಆ ನೆಲೆಗಟ್ಟಿನಲ್ಲೇ 85.1% ಹೆಚ್ಚಳ ಮಾಡುವಂಥದ್ದು. ಎಷ್ಟು ಹೆಚ್ಚಾಯಿತು? 66ರಿಂದ 85 ಅಂದರೆ ಹೆಚ್ಚು ಕಡಿಮೆ ಒಂದು 19% ಹೆಚ್ಚು ಮಾಡುವಂಥ ಒಂದು ಶಿಫಾರಸನ್ನು ನಮ್ಮ ಈ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ. ಶಿಫಾರಸಿನಲ್ಲೇ ವಿಶೇಷವಾಗಿ ಅವರು ಶಿಫಾರಸು ಮಾಡಿದ್ರಲ್ಲಿ ಇವತ್ತು ಇವರು ಹೇಳೋದನ್ನು ನೋಡಿದಾಗ ಜನಸಂಖ್ಯೆ ಹೆಚ್ಚಾಗಿದ್ದೀನಿ ಸುಳ್ಳಲ್ಲ. ಕಾಂತರಾಜ್ ವರದಿಯ ನೆಲೆಗಟ್ಟಿನಲ್ಲಿ ಅವರು ತಯಾರು ಮಾಡಿದ್ದಾರೆ. ಸ್ವತಃ ಅದರ ದತ್ತಾಂಶವನ್ನು ತೆಗೆದುಕೊಂಡು ಈಗ ಅವರು ಹೇಳುತ್ತಿರುವಂಥ ಕೆಲವೊಂದಿಷ್ಟು ಮಾತುಗಳು ನೋಡಿದಾಗ ಮುಂದೆ ಏನಾಗ್ಬೋದು ಇದು ಅನ್ನೋದನ್ನು ನೋಡೋಕ್ಕಿಂತ ಪೂರ್ವದಲ್ಲ, ಹಾಲಿ ಮೀಸಲಾತಿ ಎಷ್ಟದ, ಇನ್ನು ಹೊಸ ಮೀಸಲಾತಿಗೆ ಏನೇನು ಆಗ್ತದೆ ಅನ್ನೋಂಥ ದೃಷ್ಟಿ ಇಟ್ಕೊಂಡು ನಾವು ನೋಡುವಂಥದ್ದು ಪ್ರವರ್ಗ ಮತ್ತು ಮೀಸಲಾತಿ ನೆಲೆಗಟ್ಟಿನಲ್ಲೇ ಒಟ್ಟಿನಲ್ಲೇ SC ST ಬಿಟ್ಟು